ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳಿಗೆ ಬೇರೆ ಫಂಕ್ಷನ್ ಇರೋದ್ರಿಂದ ಅವಳು ಬರ್ತಿಲ್ಲ. ಸೊ ನಾನು ಒಬ್ಬಳೇ ಹೋಗೋದು ಹೇಗೆ ಅಂತ ಆರವ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಗುಡ್ಡಿನೂ ಆಟ ಮಾಡ್ತಿದ್ಲು ನಾನು ಬರ್ತೀನಿ ಅಂತ. ಅದಕ್ಕೋಸ್ಕರ ಅವಳನ್ನು ರೆಡಿ ಮಾಡಿ ಹೋಗ್ತಾ ಇದ್ದೀವಿ. ಅಮ್ಮ ಬರ್ತಿಲ್ಲ. ನಂದು ಕಾಸ್ಟ್ಯೂಮ್ ಈ ಥರ ಇದೆ. ಔಟ್ಫಿಟ್ ಆಫ್ ದಿ ಡೇ. ಬಾ, ಗುಡ್ಡಿದು ಈ ಥರ ಇದೆ. ಅವಳಿಗೆ ಜಾಕೆಟ್ ಹಾಕಿದ್ದೀವಿ, ಯಾಕಂದರೆ ಗಾಡಿನಲ್ಲಿ ಹೋಗ್ತಾ ಇರೋದ್ರಿಂದ ಟ್ಯಾನ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋದ್ಮೇಲೆ ಜಾಕೆಟ್ ಬಿಚ್ತೀವಿ. ಹೊಡೋಣ. ಸಿಂಪಲ್ ಆಗಿ ಫಾರ್ಮಲ್. ಚಿಮ್ಮಿ ಚಿಮ್ಮಿ ಚೆನ್ನಾಗಿದೆ. ಗುಡ್ಡಿ ಚೆನ್ನಾಗಿ ಪ್ರಸಾದ ತೆಗಿದ್ದಾಳೆ. ನಾನು ವಿಡಿಯೋ ಮಾಡಿದ್ರೆ ಚೆನ್ನಾಗಿದೆ. ಏನು ಚಿಕ್ಕ ಮಗುನ ಎತ್ಕೊಂಡಿರೋಕ್ಕೆ ನೋಡಿ ಗೈಸ್, ಇಲ್ಲಿ ಬಂದು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಅಲ್ಲಿಂದ ಜನ. ಹೆಂಗಿತ್ತು ಮನೆ ಊಟ? ಚೆನ್ನಾಗಿತ್ತು. ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ತಗೋ ವಿಡಿಯೋ ಮಾಡಿ. ನೋಡಿ ಗೈಸ್, ಹೇಳಮ್ಮ. ಸ್ಪೂನ್ ಕಚ್ಬಿಡ. ಐಸಿಂಗ್ ತಿಂತಾ ಇದ್ದೀನಿ. ನೋಡಿ ಗೈಸ್ ಅನ್ನ. ನೋಡಿ ಗೈಸ್, ಎಲ್ಲಾದರೂ ಐಸಿಂಗ್ ತಿಂತಾ ಇದ್ದೀನಿ. ಐಸಿಂಗ್ ತಿಂತಾ ಇದ್ದೀವಿ. ಫುಲ್ಲು ಜನ. ಚೆನ್ನಾಗಿದೆ. ಫೈನಲಿ 5 ಇಯರ್ಸಿಂದ ವೇಟ್ ಮಾಡಿ ಇವಾಗ ತಗೊಂಡಿದ್ದಾಳೆ ವಿದ್ಯಾರಣ್ಯಪುರದಲ್ಲಿ. ಚೆನ್ನಾಗಿದೆ ನೋಡಿ. ಬಿಡಿ ಸಾಕು. ಹೆಂಗೆ ಬಂದಿದ್ದು ನಾವು? ಗಾಡಿಯಲ್ಲಿ ಮೇನ್ ರೋಡ್ಗೆ ಹೋದ್ರೆ ಗೊತ್ತಾಗುತ್ತೆ. ಫಂಕ್ಷನ್ ಮುಗೀತು ಗೈಸ್, ಹೊರಡ್ತಾ ಇದ್ದೀವಿ. ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಜನ ಇದ್ರು. ಇಲ್ಲೂ ತುಂಬ ಮನೆ ಹುಡುಕಿದ್ದೀವಿ ಗೈಸ್ ವಿದ್ಯಾರಣ್ಯಪುರ.
ಬಟ್ ನಮಗೆ ಸೆಟ್ ಆಗಿಲ್ಲ ಮನೆ. ಏನಂದರೆ ಮೇನ್ ಕ್ಯಾಬ್ ಕೊಡಲ್ಲ, ಕ್ಯಾಬ್ ಫೆಸಿಲಿಟಿ ತುಂಬ ಡಿಸ್ಟೆನ್ಸ್ ಲಾಂಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬಂದಿಲ್ಲ. ಗುಡ್ಡಿ ಇಲ್ಲೇ ಇದ್ದಾಳೆ. ಮನೆಗೆ ಬಂದ್ವಿ ಗೈಸ್, ಫೈನಲಿ ಗುಡ್ಡಿ ಗಾಡಿನಲ್ಲೇ ಮಲ್ಕೊಂಡ್ಲು. ಇವಾಗ ರೀಚ್ ಆದ್ವಿ ಮನೆಗೆ. ಊಟನೂ ಚೆನ್ನಾಗಿತ್ತು, ಹೊಟ್ಟೆ ಫುಲ್ಲಾಗಿದೆ. ಮನೆ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಅಂದರೆ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಓ ಅಮ್ಮ, ಮಮ್ಮಗೆ ಕೈ ನೋವ್ತಿದೆ. ಓ ಕೈ ಓದ್ತತ್ಯಾ ಮಮ್ಮಗೆ? ಯಾಕೆ ಕೈ ನೋವ್ತಾ ಇದೆಯಾ? ಅದಕ್ಕೆ ಮನೆಯಲ್ಲಿ ಹೆಣ್ಮಗು ಇರಬೇಕು ಅನ್ನೋದು. ಪ್ರಾಣ, ಜೀವ ನೀನು, ನನ್ನ ಜೀವ, ನನ್ನ ಜೀವ, ನನ್ನ ಪ್ರಾಣ. ನೋಡು ಏನು ಮಾಡ್ತಿದ್ದೀಮ್ಮ? ಏನು ಆರ್ಡರ್ ಮಾಡ್ತಿದ್ಯಾ? ಇದು ಎಲ್ಲ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಆರ್ಡರ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಎಲ್ಲ ಚೆಕ್ ಮಾಡ್ತಾ ಇದ್ದಾಳೆ. ಆರ್ಡರ್ ಮಾಡ್ತೀಯಮ್ಮ? ಆರ್ಡರ್ ಮಾಡ್ತಾ ಇದ್ದೀನಿ. ಆರ್ಡರ್ ಮಾಡ್ತಾ ಇದೀಯ? ಆರ್ಡರು ಮಮ್ಮಗೆ ಏನು ಆರ್ಡರ್ ಮಾಡ್ತೀಯಾ? ಕೆಳಗೋಗು, ಇದು ಸಾಕು. ಕೆಳಗೆ ಬಂಗಾರ ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ. ಹೇಳ್ಬೇಡ. ನೋಡಿ ಗೈಸ್, ಎಷ್ಟು ಐಟಮ್ಸ್ ತಗೊಂಡಿದ್ದೀವಿ. ಸಾರಲ್ಲಿ ಒದ್ದಲ್ಲ. ನೋಡಿ ಗೈಸ್, ಎಲ್ಲರೂ ಅಯ್ಯಂಗಾರ್ ಫೇಮಸ್ ಬೇಕರಿದು ಕೇಕ್ ತಿಂತಾ ಇದ್ದೀವಿ. ಬಾಮ್ಮ. ನೋಡಿ ಗೈಸ್, ಎಷ್ಟು ಐಟಮ್ ತಗೊಂಡು ಬಂದಿದ್ದೀವಿ ಹಳೆ ಏರಿಯಾದಲ್ಲಿ. ಹೂವು ಅಮ್ಮ, ಹೀರೆಕಾಯಿ ಟೊಮ್ಯಾಟೊ. ಇವಳು ಹುಡುಕ್ತಾಳೆ ಹಂಗೆ. ಇಷ್ಟು ವೆಜಿಟೇಬಲ್ಸು, ಆಮೇಲೆ ಆನಿಯನ್ನು, ಆಲೂಗಡ್ಡೆ, ಬಿಸಿಬೇಳೆ ಬಾತ್ ಪೌಡರು, ಒಂದು ಬ್ರಷು, ಕಾರ್ತಿಕ ಶೀಗಕಾಯಿ ಪುಡಿ, ಎಣ್ಣೆ, ನೀರಲ್ಲಿ ಮಿಕ್ಸ್ ಮಾಡೋದು, ಹಚ್ಚೋದು. 90 rupees ಕಾಯಿಲು. ಬೆಂದಿಲ್ವಾ? ಚಕ್ಕೆ ತಗೊಂಡಿದ್ದೀವಲ್ಲ. ಅಮ್ಮ ಮೊಟ್ಟೆ ಮುಟ್ಟಬೇಡಮ್ಮ, ಮೊಟ್ಟೆ ಮುಟ್ಟಬೇಡ. ಏನಿದೆ ಅಲ್ಲಿ? ಅದಾ ಕುಡಿಯೋದು. ಮೊಟ್ಟೆ ಮುಟ್ಟಬೇಡ ಅಮ್ಮ. ಎಷ್ಟು ವೆಯ್ಟ್ ಇತ್ತಲ್ಲೋ. ಅದು ಬೇಡ ಪಮ್ಮಚ್ಚಿ.
ಪಮ್ಮಚ್ಚಿ ಅದು ಹೊಡೆದೋಗುತ್ತೆ. ಕಿಚನ್ ಕೆಚಪ್ ಬೇಡ ಪಮ್ಮಚ್ಚಿ ಅದು. ಅಯ್ಯೋ ತಾಯಿ. ಮೊಟ್ಟೆ ಅಷ್ಟೇನಾ? ಇಲ್ಲಿ ಎಷ್ಟು ವೇಟ್ ಎತ್ತುತ್ತಾಳೆ ಗೈಸ್ ಇವಳು, ಎಷ್ಟು ವೇಟ್ ಎತ್ತುತ್ತಾಳೆ. ಪೊಮ್ಮು ನಂದು ಪೊಮ್ಮು ನೀನು. ಫುಲ್ಲು ಅವಳೇ ಬರ್ತಾ ಇದ್ದಾಳೆ. ಬಾ ಅವಳೇ ಬರ್ತಾಳೆ ಬಿಡಿ, ಚಿಕ್ಕದಿದೆ. ಸ್ಲೋಲಿ ಬರಬೇಕು. ಕೈ ಬಿಟ್ಬಿಡು. ಕೈ ಬಿಡು ಬಿಡು, ಏನಾಗಲ್ಲ. ಕೈ ಬಿಟ್ಬಿಡು. ಚಿಕ್ಕದಿದೆ. ಆಮೇಲೆ ಆಡಿವಂತೆ. ಬಾ ಸ್ಲೈಡ್ ಆಡು. ಸ್ಲೈಡ್ ಆಡು ನಡಿ. ಪಾಪು ಆಡಲಿ ಸರ್. ಇಲ್ಲಿದೆ ನೋಡಿ 2 ಸ್ಲೈಡ್ ಆಡು. ಇದರಲ್ಲಿ ಎಲ್ಲ ಆಡಬೇಕು. ಇಲ್ಲಿ ಇಲ್ಲಿ ಗುಡ್ಡಿ ಇದಾಡು. ಒಂದ್ಸರಿ ಆಡೆ. ಇದೇನು ಇದು? ಏನಿದು? ಇಲ್ಲಿಂದನೇ ಹತ್ಬೋದಲ್ಲ ಅವಳು, ಯಾಕೆ ಅಲ್ಲಿಂದ ಬರ್ತಾಳೆ? ಹಾಂ ಕೈ ಫೋಲ್ಡ್ ಮಾಡು. ಕೈ ಬಿಡು. ಕೈ ಬಿಡಮ್ಮ. ನೆಕ್ಸ್ಟೇ ಅದಾಡ್ಲಿ ಅಂತ. ಸಾಕಾ? ಇರು ಹಾಂ ಅಷ್ಟೇ. ಒಂದೇ ಆಡೋದವಳು. ಸ್ಲೈಡ್ ಪರ್ಪಲ್ ಆಡಲ್ವಾ? ಪರ್ಪಲ್ ಇದು ಪರ್ಪಲ್ ಆಡಲ್ವಾ ಸ್ಲೈಡು? ಪರ್ಪಲ್ ಹಂಗೆ ಹೋಗ್ಬೋದು ನಡಿ. ಪರ್ಪಲ್ ಸ್ಲೈಡ್. ಹಿಡ್ಕೊಬೇಕು ಅವಳು, ಇಲ್ಲಿ ಬೀಳ್ತಾಳೆ ಪಾಪ ಕೆಳಗೆ. ಬೀಳಲ್ಲ, ಸುಮ್ಮನೆ ಚಿಕ್ಕದು ಬಿದ್ರು ಏನೂ ಆಗಲ್ಲ. ತಲೆ ಹಿಡ್ಕೊ. ನಾನು ಆಡಕ್ಕಾಗಲ್ಲ, ಚಿಕ್ಕ ಮಕ್ಕಳು. ಹಿಡ್ಕೊ ಇಲ್ಲಿ ಕೆಳಗೆ. ಕೈ ಫೋಲ್ಡ್ ಮಾಡ್ಕೊ. ಕೈ ಫೋಲ್ಡ್ ಮಾಡು ನೋಡು. ಯಾವ್ದು ಆಡ್ತೀಯ ಅವಾಗ? ಇದಾಡ್ತೀಮ್ಮ ದೊಡ್ಡದು. ದೊಡ್ಡದು ಬೇಡ, ದೊಡ್ಡದು. ಅದೇನದು? ಅದು ಹೆಂಗೆ ಆಡೋದು? ಸುಮ್ಮನೆ ಅದು ಹೆಂಗೆ ಗೊತ್ತಾ, ಹಿಂಗೆ ಹಿಡ್ಕೊಂಡು ಹತ್ಕೊಂಡು ಇಲ್ಲಿ ಹಿಂಗೆ ಹೋಗೋದು. ಹತ್ತಕ್ಕೆ ಎಲ್ಲಿದೆ ಗ್ರಿಪ್ಪು?